ಅಂಧತ್ವ ಅಂದ್ರೆ ಅದೊಂದು ಶಾಪ ಅಂತ ಕೊರಗೋ ಜನರೇ ಜಾಸ್ತಿ. ಎಂತಹ ಅಂಧತ್ವವನ್ನ ಮೆಟ್ಟಿ ನಿಂತ ಹುಬ್ಬಳ್ಳಿಯ ಆರೂಢ ಅಂಧ ಮಕ್ಕಳ ಶಿಕ್ಷಣ ಸಂಸ್ಥೆ ಸತತ 13 ವರ್ಷಗಳಿಂದ 100% ಫಲಿತಾಂಶವನ್ನ ನೀಡೋದರ ಮೂಲಕ ಅಮೋಘ ಸಾಧನೆ ಮಾಡಿದೆ. ಈ ಬಾರಿ ಶಾಲೆಯಿಂದ ಪರೀಕ್ಷೆಗೆ ಕುಳಿತಿದ್ದ ಎಲ್ಲ 9 ಜನ ವಿದ್ಯಾರ್ಥಿಗಳ ಪೈಕಿ 3 ಜನ ವಿದ್ಯಾರ್ಥಿಗಳು ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದಾರೆ. ಉಳಿದವರು ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾಗುವ ಮೂಲಕ 100% ಫಲಿತಾಂಶ ಸಾಧಿಸಿದ್ದಾರೆ. ಅಲ್ಲದೆ ಇಲ್ಲಿಯವರೆಗೆ 4 ವಿದ್ಯಾರ್ಥಿಗಳು ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರಂತೆ. ಹಾಗೂ ಇದುವರೆಗೂ ತೇರ್ಗಡೆಯಾಗಿರುವ 115 ಜನರಲ್ಲಿ 40 ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆದುಕೊಂಡಿದ್ದಾರೆ ಅಂತ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ಹೆಮ್ಮೆಯಿಂದ ಹೇಳಿಕೊಳ್ತಾರೆ. ತುಂಬಾ ಸಂತೋಷವಾಗಿದೆ ಸರ್. ನನಗೆ ನಾನು ಅಭ್ಯಾಸ ಮಾಡಿದ್ದು ನೋಡಿದ್ರೆ ಇನ್ನೊಂದು 4% ಹೆಚ್ಚಿಗೆ ಆಗಬೇಕಾಗಿತ್ತು ಸರ್. ಆದರೂ ತುಂಬ ಸಂತೋಷವಾಗಿದೆ ಸರ್. 91.68 ಆಗಿದೆ ಸರ್. ಹಾಗೆ ನಮ್ಮ ತಂದೆ ತಾಯಿಗಳ ಸ್ಫೂರ್ತಿ ಹಾಗೂ ಇಲ್ಲಿ ಗುರುಗಳ ಒಂದು ಪಾಠವಾಗಲಿ ಅಥವಾ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಲಿ ಅಧ್ಯಕ್ಷರಾಗಲಿ ಅವರೆಲ್ಲ ಸ್ಫೂರ್ತಿಯಿಂದ ಇಷ್ಟೊಂದು ಮಾಡೋಕ್ಕೆ ಸಾಧ್ಯವಾಯಿತು ಸರ್. ಅವರು ರಜಾದಿನಗಳು ಹಾಗೂ ಎಕ್ಸ್ಟ್ರಾ ಕ್ಲಾಸ್ಗಳ ಮೂಲಕ ನಮ್ಗೆ ಪಾಠ ಮಾಡ್ತಿದ್ರು ಸರ್. ಅದರಿಂದ ಇಷ್ಟೊಂದು ಪರ್ಸೆಂಟೇಜ್ ಮಾಡೋಕ್ಕೆ ಸಾಧ್ಯವಾಯಿತು ಸರ್. ಸರ್ ಮುಂದೆ ಸೈನ್ಸ್ ಅಥವಾ ಕಾಮರ್ಸ್ ಮಾಡ್ಬೇಕಂತ ತುಂಬ ಆಸೆ ಇತ್ತು ಸರ್. ಅದರ ಬ್ಲೈಂಡ್ ಆಗಿದ್ದರಿಂದ ನಾನು ಅವೆರಡು ಮಾಡೋಕ್ಕೆ ಸಾಧ್ಯವಿಲ್ಲ. ಅದರಿಂದ ಆರ್ಟ್ಸ್ ಸೆಲೆಕ್ಟ್ ಮಾಡ್ತೀನಿ ಸರ್. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್. ಗುರುರಾಜ್, ನಿಜವಾಗಿಯೂ ಶ್ಲಾಘಿಸುವಂತಹ ವಿಷಯ. ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಯ ಜೊತೆಗೆ ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಹಾಗೂ ರ್ಯಾಂಕಿಂಗ್ ಪಡೆದುಕೊಳ್ತಾರೆ ಅಂದ್ರೆ ಬಹುಶಃ ಅಂಧತ್ವ ಅನ್ನೋದು ಇವರ ಪಾಲಿಗೆ ಯಾವ ರೀತಿಯಲ್ಲೂ ಶಾಪ ಅಲ್ಲ ಅನ್ನೋದನ್ನ ಸಾಬೀತುಪಡಿಸುತ್ತಿದ್ದಾರೆ. ನಿಜ ಭಾವನಾ. ಏನಂತ ಹೇಳಿದ್ರೆ ಸಾಮಾನ್ಯವಾಗಿ ಅಂಧತ್ವರು ಅಂಗವಿಕಲಚೇತನರು ಅಂತ ಹೇಳಿದ್ರೆ ಅವರನ್ನ ನೋಡುವ ದೃಷ್ಟಿನೇ ಬೇರೆ ಆಗಿರುತ್ತೆ. ಮಕ್ಕಳಾದ್ರೂ ಕೂಡ ಪೋಷಕರು ಕೂಡ ಮಕ್ಕಳಿಗೆ ಕಲಿಸ್ಲಿಕ್ಕೆ ಕೂಡ ಹಿಂಜರಿತಾರೆ. ಆದ್ರೆ ಹುಬ್ಬಳ್ಳಿಯಲ್ಲಿ ಇರುವಂತ ಏನು ಆರೂಢ ಅಂಧ ಮಕ್ಕಳ ಪ್ರೌಢಶಾಲೆ ಏನಿದೆ ನಿಜಕ್ಕೂ ಕೂಡ ಅಂಧತ್ವವನ್ನ ಮೆಟ್ಟಿ ನಿಂತು ಆ ಅಂಧರ ಬಾಳಲ್ಲಿ ಬೆಳಗಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸತತ 13 ವರ್ಷಗಳಿಂದ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ತರುವ ಮೂಲಕ ಒಂದು ಅದ್ಭುತವಾದಂತ ಅಮೋಘವಾದಂತ ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಅಲ್ಲಿರುವಂತ ಪ್ರತಿಯೊಬ್ಬ ಮಗು ಕೂಡ ವಿಶಿಷ್ಟವಾಗಿ ಒಂದು ಸಾಧನೆಯನ್ನ ಮಾಡಿದ್ದಾನೆ. ಆದ್ರೂ ಕೂಡ ಈ ಬಾರಿ SSLC ಪರೀಕ್ಷೆ ಕುಳಿತಂತ 9 ಮಕ್ಕಳ ಪೈಕಿ 3 ಜನ ರ್ಯಾಂಕ್ ನಲ್ಲಿ ಪಾಸ್ ಆಗಿದ್ದಾರೆ. ಅದರಲ್ಲಿ ಪಂಚಾಕ್ಷರಿ ಎನ್ನುವಂತ ಬಾಲಕ ಏನಿದ್ದಾನೆ ಆತ 92% ಅಂಕಗಳನ್ನ ಗಳಿಸುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾನೆ. ಆ ತಂದೆ ಕೂಡ ಅಂಧಕಾರದಲ್ಲಿದ್ದಾರೆ. ತಂದೆ ಕೂಡ ಕಣ್ಣನ್ನ ಕಳೆದುಕೊಂಡಿದ್ದಾರೆ. ಅಂತವ್ರ ಮಗನಾಗಿದ್ದು ಕೂಡ ಯಾವುದೇ ಅಂದ್ರೆ ಇದಕ್ಕೊಳಗಾಗದೇನೆ ಈ ಅಂಧತ್ವವನ್ನು ಮೆಟ್ಟಿ ನಿಂತು SSLC ಪರೀಕ್ಷೆಯಲ್ಲಿ ಅದ್ಭುತವಾದಂತ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಶಾಲೆಗೆ ಮತ್ತು ಇಡೀ ಈ ಹುಬ್ಬಳ್ಳಿಗೆ ಕೀರ್ತಿ ತಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಭಾವನಾ. ಎಸ್, ಧನ್ಯವಾದ ಗುರುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದಂತಹ ರಾಹುಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಹುಲ್ ಅವರೇ, ಮೊದಲಿಗೆ ನಿಮಗೆ ಅಭಿನಂದನೆಗಳು. 13 ವರ್ಷಗಳಿಂದ 100% ಫಲಿತಾಂಶ ನಿಮ್ಮ ಶಿಕ್ಷಣ ಸಂಸ್ಥೆ ತರ್ತಾ ಇದೆ. ಈ ಬಾರಿಯಂತೂ ಬಹಳ ದೊಡ್ಡ ಸಾಧನೆ ನಿಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ. ಹೇಗನ್ನಿಸ್ತಾ ಇದೆ? ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಎಸ್, ರಾಮುಲು ಅವರೇ, ಹೇಗನ್ನಿಸ್ತಾ ಇದೆ? ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದಂತಹ ರಾಮುಲು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ರು. ಧನ್ಯವಾದಗಳನ್ನ ಅವರು ತಿಳಿಸ್ಕೊಡ್ತಾ ಇದ್ರು. ಆದರೆ ಅವರ ಸಾಧನೆ, ಅವರ ಶಿಕ್ಷಣ ಸಂಸ್ಥೆಯ ಸಾಧನೆ ನಿಜಕ್ಕೂ ಶ್ಲಾಘನೀಯ. ಅಂಧ ವಿದ್ಯಾರ್ಥಿಗಳಿಗೆ ಜೀವನದ ಬೆಳಕಾಗಿ ಈ ಶಿಕ್ಷಣ ಸಂಸ್ಥೆ ಕೆಲಸ ಮಾಡ್ತಾ ಇದೆ. 13 ವರ್ಷಗಳಿಂದ 100% ಫಲಿತಾಂಶವನ್ನ ಈ ವಿದ್ಯಾಸಂಸ್ಥೆ ತಂದುಕೊಡ್ತಾ ಇದೆ. ಎಸ್, ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದಂತಹ ರಾಮುಲು ಅವರು ಮತ್ತೆ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ರಾಮುಲು ಅವರೇ, 100% ಫಲಿತಾಂಶ ಜೊತೆಗೆ ರ್ಯಾಂಕ್ಗಳನ್ನ ವಿದ್ಯಾರ್ಥಿಗಳು ಪಡಿತಾ ಇರುವಂತಹದ್ದು ಬಹಳ ಹೆಮ್ಮೆಯ ವಿಷಯ. ಸೊ ಯಾವ ರೀತಿ ನಿಮ್ಮ ಶಿಕ್ಷಣ ಸಂಸ್ಥೆ ಪ್ರತಿ ವರ್ಷವೂ ಕೂಡ ಶ್ರಮ ವಹಿಸುತ್ತೆ? ಅಲ್ಲ ಮೇಡಮ್, ರಾಮುಲು ಅವರೇ, ನನ್ನ ಧ್ವನಿ ಕೇಳ್ತಿದೆಯಾ ನಿಮಗೆ? ಎಸ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಯಾವ ರೀತಿ ನಿಮ್ಮ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳನ್ನ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಿದ್ಧತೆಗಳನ್ನ ನಡೆಸುತ್ತೆ ಪ್ರತಿ ವರ್ಷ? ಮೇಡಮ್, ಮೊದಲನೇದಾಗಿ ನೋಡಿ, ನಮ್ಮ ಸಂಸ್ಥೆ ಈಗ ಸ್ಟಾರ್ಟ್ ಆಗಿ 2002ನೇ ಇಸ್ವಿಯಲ್ಲಿ ಸುಮಾರು 13 ಬ್ಯಾಚ್ SSLC 13 ಬ್ಯಾಚ್ ಈಗಾಗಲೇ ಎಲ್ಲಾ ಮಕ್ಕಳು 100% ರಿಸಲ್ಟ್ ತಗೊಂಡಿದ್ದಾರೆ. ಇಲ್ಲಿ ಶಿಕ್ಷಕರು ಅಂದ್ರೆ ಎಲ್ಲ ಶಿಕ್ಷಕರು ನಮ್ಮಲ್ಲಿ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಯಲ್ಲಿ 11 ಜನ ಶಿಕ್ಷಕರಲ್ಲಿ 9 ಜನ ಬ್ಲೈಂಡ್ ಟೀಚರ್ಸ್ ಇದ್ದಾರೆ ಮೇಡಮ್. ಓಕೆ, ಟೀಚರ್ಸ್ ಅಂದ್ರೆ ಆಗಿದ್ದಾರೆ. ಎಲ್ಲರಿಗೂ ಡಬಲ್ ಗ್ರಾಜುಯೇಟ್ಸ್ ಇದ್ದಾರೆ. ಒಳ್ಳೆ ಕೋಚಿಂಗ್ ಕೊಡ್ತೀವಿ ಅವರಿಗೆ. ಆಮೇಲೆ ಅಷ್ಟೇ ಅಲ್ಲ, ಅವ್ರಿಗೆ ಪೇರೆಂಟ್ಸ್ ಒಂದು ಬ್ಯಾಕಪ್ ಹಾಗೆ ಇದೆ.
ನಮ್ಮಲ್ಲಿ ಹಾಸ್ಟೆಲ್ ಊಟ ವಸತಿ ಎಲ್ಲ ಅವ್ರಿಗೆ ಉಚಿತವಾಗೆಲ್ಲ ನೀಡ್ತಾ ಇದೀವಿ ನಾವು. ಆಮೇಲೆ ಅವ್ರಿಗೆ ಕ್ಲಾಸಸ್ ರೆಗ್ಯುಲರ್ ಕ್ಲಾಸಸ್ ಜೊತೆಗೆ ಈವ್ನಿಂಗ್ ಕ್ಲಾಸಸ್ ಇವನ್ 7 to 9 ವರೆಗೂ ಕ್ಲಾಸಸ್ ಕೂಡ ನಡೀತಾವೆ ರೆಗ್ಯುಲರ್ ಆಗಿ. ಈ ರೀತಿಯಾಗಿ ಅವ್ರ ಕ್ಲಾಸಸ್ ಕೊಟ್ಟರೆ ಮಕ್ಕಳು ಅಷ್ಟೇ ಆಸಕ್ತಿಯಿಂದ ಕಲಿತಾ ಇದಾರೆ. ಥ್ರೂ ಬ್ರೈಲ್ ಕಲಿತಾರೆ. ಮತ್ತೆ ಅವರಿಗೆ ಪರೀಕ್ಷೆ ಸಿದ್ಧತೆ ಕೂಡ ಅದೇ ಟೀಚರ್ಸ್ ಮಾಡ್ತಾರೆ. ಆ ಪರೀಕ್ಷೆ ಸಿದ್ಧತೆಗೆ ನಾವು ಅವರಿಗೆ ಎಕ್ಸಾಮ್ ಹೋಗೋದಕ್ಕೆ ಅವ್ರಿಗೆ ನಾವು 9ನೇ ಕ್ಲಾಸ್ ಮಕ್ಕಳನ್ನ ಕೊಡ್ತೀವಿ. 9ನೇ ಕ್ಲಾಸ್ ಮಕ್ಕಳನ್ನು ಕಣ್ಣಿರುವಂತ ಮಕ್ಕಳನ್ನ ನಾವು ಕೊಡ್ತೀವಿ ಅವ್ರಿಗೆ ಬರೆಯೋದಕ್ಕೆ. ಆ ಮಕ್ಕಳು ಎಕ್ಸಾಮ್ ಅಪಿಯರ್ ಆದಾಗ 9ನೇ ಕ್ಲಾಸ್ ಮಕ್ಕಳು ಕ್ವಶನ್ ಪೇಪರ್ ಓದಿ ಹೇಳ್ತಾರೆ, ಅದ್ರ ಆನ್ಸರ್ ಇವರು ಹೇಳಿದ್ದು ಬರೀತಾರೆ ಮೇಡಮ್. ಈ ರೀತಿಯಾಗಿ ಅವರಿಗೆ ಒಳ್ಳೆ ಬ್ಯಾಕಪ್ ಇದೆ, ಚೆನ್ನಾಗಿದೆ. ಮಕ್ಕಳು ಅಷ್ಟೇ ಇಂಟ್ರೆಸ್ಟ್ ಇದೆ ಕಲಿತಾರೆ ಬ್ಲೈಂಡ್ ಮಕ್ಕಳು. ಓಕೆ, ಸೊ ಈ ಬಾರಿಯ ರಿಸಲ್ಟ್ ಬಗ್ಗೆ ಏನ್ ಅನಿಸ್ತಾ ಇದೆ ಸರ್? ಮೇಡಮ್ ಬಹಳ ಖುಷಿ ಇದೆ, ನಮ್ಗೆ ಎಲ್ಲಾರು ಬಾರಿ ಖುಷಿ ಇದೆ ಈ ಬಾರಿ ರಿಸಲ್ಟ್. ಆಮೇಲೆ ಇಷ್ಟೇ ಅಲ್ಲ ಮೇಡಮ್, ನಮ್ಮಲ್ಲಿ ಇದುವರೆಗೂ ಏನೋ 13 ಬ್ಯಾಚ್ ನಲ್ಲಿ 4 ಜನಕ್ಕೆ ಅದರೊಳಗೆ ರಾಜ್ಯಪಾಲರ ಪ್ರಶಸ್ತಿ ಬಂದಿದೆ ಮೇಡಮ್. 4 ಜನಕ್ಕೆ ರಾಜ್ಯಪಾಲರ ಪ್ರಶಸ್ತಿ ಕೂಡ ಬಂದಿದೆ. ಆಮೇಲೆ ಇದಕ್ಕೆ ಬೇಕಾದಷ್ಟು ಪ್ರೋತ್ಸಾಹನೂ ಕೊಟ್ಟಿದ್ದಾರೆ ಮೇಡಮ್. ಇದಕ್ಕಾಗಿ ಇವನ್ ನಮ್ಮಲ್ಲಿ ಓದಂತ ವಿದ್ಯಾರ್ಥಿಗಳು ಇಬ್ಬರು ಈಗ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಆಗಿದ್ದಾರೆ ಮೇಡಮ್. ಎಸ್, ಖಂಡಿತವಾಗಿಯೂ ಬಹಳ ಖುಷಿಯ ವಿಷಯ ರಾಮುಲು ಅವರೇ. ಈ ಯಶಸ್ಸಿನ ಹಾದಿ ಹೀಗೆ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದ ನಮ್ಮೊಂದಿಗೆ ಮಾತನಾಡಿದಕ್ಕೆ.